ಏನು ನಡೀತಲ್ಲಿ? ನನಗೇನಾಗಿದೆ? ನಾನು ಕೊಟ್ಟುತ್ರ ಸುಳ್ಳು ಅಂತ ಗೊತ್ತಲ್ವಾ? ಜೀವನ, ಪ್ರಭಾಮ, ಅಮ್ಮ, ದೇವ್ರು, ಅಪ್ಪ, ನೆಮ್ಮದಿ, ಕೆಂಪು, ಪ್ರೀತಿ, ಪ್ರೀತಿ, ಏನಾಗ್ತಾ ಇದೆ ರಾಮ? ನಾನು ವಿನೋರ್ನ ಪ್ರೀತಿಸ್ತಾ ಇದ್ದೀನ? ಅವ್ರ ಪ್ರಶ್ನೆ ಕೇಳಿದ ತಕ್ಷಣ ನನ್ನ ಮನಸ್ಸಲ್ಲಿ ಯಾಕೆ ವಿನೋರ್ ಹೆಸರು ಬಂತು? ನಾನು ಯಾಕೆ ಅವ್ರನ್ನೇ ನೋಡ್ತಾ ಇದ್ದೆ? ನಾನು ವಿನೋರ್ನ ಪ್ರೀತಿಸೋಕೆ ಶುರು ಮಾಡಿದ್ದೀನ? ಆದರೆ ತಪ್ಪು. ಹಾಗಾಗಲೇಬಾರ್ದು. ಪ್ಲೀಸ್ ರಾಮ, ಪ್ಲೀಸ್ ಈ ಥರ ಎಲ್ಲ ಕಸಿಮಿಸಿ ಮಾಡಬೇಡ. ನನ್ನನ್ನು ಇದರಿಂದ ದೂರ ಮಾಡು ಪ್ಲೀಸ್. ರಕ್ಷಾ, ಒಂದು ಡೈರೆಕ್ಟ್ ಪ್ರಶ್ನೆ. ನೀನು ವಿನುನ ಇನ್ನೂ ಪ್ರೀತಿಸ್ತಿದ್ಯಾ? ಅಲ್ಲ ರಕ್ಷಾ, ಅಜ್ಜಿ ಎದುರುಗಡೆನೆ ನಾನು ವಿನುನ ಪ್ರೀತಿಸ್ತಿದ್ದೀನಿ ಅಂತ ಹೇಳ್ದಿಲ್ಲ, ಅದಕ್ಕೆ ಕೇಳಿದೆ. ಹೌದು, ನಾನು ವಿನುನ ಪ್ರೀತಿಸ್ತಾ ಇದ್ದೀನಿ. ಬೇಕು ಅಂತಾನೆ ನಾನು ಆಟಕ್ಕೆ ಬಂದೆ. ಬೇಕು ಅಂತಾನೆ ನಾನು ಅವರಿಬ್ಬರ ಮಧ್ಯೆ ಬಂದೆ. ಅಲ್ಲಮ್ಮ, ಈಗಿನ ಕಾಲದಲ್ಲಿ ನಮ್ಮ ಸೈಟೇ ನಮಗೆ ಉಳಿಯಲ್ಲ. ಇನ್ನು ಕಂಡವ್ರ ಸೈಟಿಗೆ ಬೇಲಿ ಹಾಕಕ್ಕೆ ಹೋಗ್ತಿದ್ಯಲ್ಲ, ಉಳಿಯತ್ತಾ? ನೀವೇನು ಅನ್ಕೊಂಡಿದ್ದೀರಾ? ವಿದ್ಯಾ ವಿನು ಪ್ರೀತಿಸ್ತಾರೆ, ಒಂದಾಗ್ತಾರೆ ಅಂತ ಅನ್ಕೊಂಡಿದ್ದೀರಾ? ವಿದ್ಯಾ ವಿನುನ ಪ್ರೀತಿಸೋದೇ ಇಲ್ಲ. ನೀವೇ ನೋಡಿದ್ರಲ್ಲ, ಪ್ರೀತಿ ಅಂದ ತಕ್ಷಣ ವಿದ್ಯಾ ರಾಮ ಅಂದ್ಲು. ವಿದ್ಯಾ ವಿನುನ ಪ್ರೀತಿಸ್ತಾಳೆ, ನಿಜವಾಗ್ಲೂ ಪ್ರೀತಿಸ್ತಾಳೆ. ಅದು ಹೇಗೆ ಹೇಳ್ತೀರಾ? ಅವಳು ಉತ್ತರನೇ ಸರಿ ಇರಲಿಲ್ವಲ್ಲ. ನಾನು ಪ್ರೀತಿ ಅಂತ ಪ್ರಶ್ನೆ ಕೇಳಿದ ತಕ್ಷಣ ವಿದ್ಯಾ ಸುಮ್ಮನಾದ್ಲು. ಆಮೇಲೆ ವಿನು ಕಡೆ ನೋಡಿ ಏನೋ ಯೋಚನೆ ಮಾಡಿ ರಾಮ ಅಂತಂದ್ಲು. ಅವಳೇನಾರ ತಕ್ಷಣ ಉತ್ತರ ಕೊಟ್ಟಿದ್ದಿದ್ರೆ ವಿನು ಅಂತಲೇ ಹೇಳಿರೋವಳು. ಇನ್ನು ನೀನು ನನ್ನ ಮಗನ್ನೇ ಬಫೂನ್ ಮಾಡಿ ಆ ಸೈಟ್ ಎಲ್ಲೂ ಸೇಲ್ ಆಗದ ಹಾಗೆ ಮಾಡಿದವಳು. ಒಬ್ಬರು ಭಾವನೆಗೆ ಬೆಲೆ ಕೊಡದಲ್ಲೇ ಇರೋವಳು, ಮೋಸ ಮಾಡೋವಳು. ನೀನು ಪ್ರೀತಿಸೋದಕ್ಕೆ ಸಾಧ್ಯನಾ? ನೀನು ಪ್ರೀತಿ ಅಂತ ಕೇಳಿದ ತಕ್ಷಣ ಯೋಚನೆ ಮಾಡ್ದಲೇ ವಿನು ಅಂತ ಹೇಳಿದ್ಯಾ? ಸ್ವಲ್ಪ ನೆನಪು ಮಾಡ್ಕೊ ರಕ್ಷಾ.
ನಿನಗೆ ಆಟ ಹೇಗೆ ಅಂತ ಗೊತ್ತಿತ್ತು, ಹಾಗಾಗಿ ನೀನು ವಿನು ಹೆಸರನ್ನ ಎತ್ತದೆ. ನೀನು ನಿನ್ನನ್ನು ಮಾತ್ರ ಪ್ರೀತಿಸ್ತೀಯ, ನಿನಗೆ ಬೇರೆಯವ್ರನ್ನ ಪ್ರೀತಿಸೋದಕ್ಕೆ ಬರಲ್ಲ, ವಿನುನ ಕೂಡ. ಅವ್ರಿಗೆ ಮದುವೆ ಆಗಿದೆ, ಹೇಗೋ ನೆಮ್ಮದಿಯಾಗಿದ್ದಾರೆ, ಅವ್ರನ್ನ ಬಿಟ್ಬಿಡು. ಮನೆ ಹಾಳು ಮಾಡೋ ಕೆಲಸ ಒಳ್ಳೇದಲ್ಲ, ನೀನೇ ಹಾಳಾಗ್ತೀಯ. ಈಗ ನನ್ನನ್ನು ನೋಡು, ಮನೆಯಲ್ಲಿ ಲಾಕರ್ ಎಲ್ಲಿದೆ, ಕೀ ಎಲ್ಲಿದೆ ಎಲ್ಲ ಗೊತ್ತು. ಹಾಗೆ ಅಂತ ನಾನೇನೋ ಮನೆ ಕೊಳ್ಳೆ ಹೊಡೆದ್ನಾ? ಹಾಗೆ ಮಾಡಿದರೆ ನಾನು ಬೀದಿಲಿ ಬಿದ್ದಿರ್ತಿದ್ದೆ. ನೀನು ಆ ತಪ್ಪು ಮಾಡಬೇಡ, ಯೋಚಿಸು. ನಾನು ಹಟ್ಟಕ್ಕೆ ಬಿದ್ದಿದ್ದೀನೋ ಇಲ್ವೋ ಅದು ಬೇಕಾಗಿಲ್ಲ. ವಿನು ನನ್ನ ಜೊತೆಗೆ ಇರಲ್ಲ ಅಂತ ಅಂದಮೇಲೆ ವಿದ್ಯೆನ ಜೊತೆಗೂ ಇರಬಾರ್ದು. ಅಕಸ್ಮಾತ್ ವಿನು ಏನಾದರೂ ವಿದ್ಯೆನ ಜೋಪಾನ ಮಾಡಕ್ಕೆ ಹೋದರೆ ವಿನುನು ಉಳಿಬಾರ್ದು. ಸುಂದರ್ ಮಾವ ಹೇಳ್ದ ಹಾಗೆ ವಿದ್ಯಾ ವಿನುನ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದಾಳ? ಯಾಕೆ ವಿದ್ಯಾ, ಏನಾಯ್ತು? ಏನಿಲ್ಲ, ಅದು ಊಟ ನಂದಾಯ್ತು, ನಿಂದು? ವಿದ್ಯಾ ಏನಾಯ್ತು? ನಾನೇನಾದರೂ ತಪ್ಪಾಗಿ ಬಿಹೇವ್ ಮಾಡಿದ್ನಾ? ಮತ್ತೆ ನನ್ನ ಕಡೆ ನೋಡ್ತಾನೆ ಇಲ್ಲ. ಅದು ಅದು ಒಂದು ಪ್ರಶ್ನೆ ಕೇಳಬೇಕಿತ್ತು, ಆದರೆ ಕೇಳಬೇಕಾ ಬೇಡವಾ ಅಂತ ಕನ್ಫ್ಯೂಷನಲ್ಲಿದ್ದೀನಿ. ಕೇಳು. ಅದಕ್ಕಿಂತ ಮೊದಲು ನಾನೊಂದು ವಿಷಯ ಕೇಳಬೇಕು. ಚಿಕ್ಕಪ್ಪ ಪ್ರೀತಿ ಅಂದ ತಕ್ಷಣ ರಾಮ ಅಂದ್ಯಲ್ಲ, ಅದರ ಅರ್ಥ ನೀನು ದೇವ್ರನ್ನ ಪ್ರೀತಿಸ್ತಿದೀಯಾ? ನೋಡಿ, ನಾನು ಮೊದಲು ಪ್ರಶ್ನೆ ಕೇಳ್ತೀನಿ ಅಂದಿದ್ದು, ನೀವು ಸುಮ್ಮನೆ ಮಿಜಿ ಮಿಜಿ ಮಾಡಬೇಡಿ. ಓ ಹಾಗ, ಸರಿ ಕೇಳು. ಅದು ಅದೇ ಪ್ರಶ್ನೆಗೆ ನೀವೇನಂತ ಉತ್ತರ ಕೊಟ್ರಿ? ಹೀಗೆ ಕದನ್ ಕೇಳ್ತಿದ್ಯಾ? ನಾನು ಉತ್ತರ ಕೊಟ್ಟಾಗ ನೀವು ಅಲ್ಲೇ ಇದ್ರಿ, ಆದರೆ ನೀವು ಉತ್ತರ ಕೊಟ್ಟಾಗ ನಾನಲ್ಲಿರಲಿಲ್ಲ. ಅದಕ್ಕೆ ಕೇಳ್ತಾ ಇದ್ದೀನಿ. ಹೇಳಿ, ಏನು ಹೇಳಿದ್ರಿ? ಇಲ್ಲ, ಉತ್ತರ ಕೊಡಲ್ಲ. ಟೈಮ್ ಬರುತ್ತೆ, ಆವಾಗ ಉತ್ತರ ಕೊಟ್ಟೇ ಕೊಡ್ತೀನಿ. ಸರಿ. ಸಾರಿ. ಸಾರಿನಾ? ಯಾಕೆ? ನಿಮ್ಮನ್ನು ಪ್ರಶ್ನೆ ಮಾಡೋದಕ್ಕೆ ನಾನು ಯಾರು? ನಿಮ್ಮ ಜೀವನ ನಿಮ್ಮದು, ನನ್ನ ಜೀವನ ನಂದು. ನಾನು ಕೇಳಿದ ಪ್ರಶ್ನೆ, ನೀನು ರಾಮನ್ ಅಷ್ಟೊಂದು ಪ್ರೀತಿಸ್ತೀಯಾ? ನಾನು ಉತ್ತರ ಕೊಡೋದಿಲ್ಲ, ನಿಮ್ಮ ಹಾಗೇನೆ.
ಗುಡ್ ನೈಟ್. ಗುಡ್ ನೈಟ್. ಸದ್ದಿಲ್ಲದೆ ಸರಿಗಮವನ್ನು ಸುಮ್ಮನೆ ಕೇಳುವ ರೀತಿ, ಸದ್ದಿಲ್ಲದೆ ಸಂಪಿಗೆಯೊಂದು ಒಮ್ಮೆಲೆ ಅರಳಿದ ರೀತಿ, ಗೊತ್ತಿಲ್ಲದೆ ಹೊತ್ತಿದೆ ಹೃದಯ ಕಾಲು ಕೇಳಿ ಪ್ರೀತಿ, ಇದು ನನ್ನ ಬಚ್ಚಿಟ್ಟ ಕವನ, ನನ್ನ ಪಾಡಿಗೆ ಹೇಳಲು ಬಿಡು ನೀ. ಅಜ್ಜಿ, ಹಲೋ, ನೀವಾ? ಸರಿ, ಒಳಗೆ ಬನ್ನಿ. ನಾನೇ ಬರಬೇಕಾ? ಸರಿ, ಬರ್ತೀನಿ. ವಿದ್ಯಾ, ನಾನು ತಿಂಡಿ ಆಮೇಲೆ ತಿಂತೀನಿ. ತಿಂಡಿ ತಿನ್ಕೊಂಡು ಹೋಗ್ಬೋದಲ್ಲ ವಿನೋರೆ? ಸ್ವಲ್ಪ ಅರ್ಜೆಂಟ್, ಬಂದೆ. ಜಯರಾಮ್ ಅವರೇ, ಇಲ್ಲೇನು ಮಾಡ್ತಿದ್ದೀರಾ? ಒಳಗಡೆ ಬನ್ನಿ. ಇಲ್ಲ, ನಾನು ಒಳಗಡೆ ಬರೋ ಸರಿಯಾಗೋದಿಲ್ಲ. ಆ್ಯಕ್ಚುಲಿ ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು, ಅದಕ್ಕೆ ಹೊರಗಡೆ ಕರೆದೆ. ಏನು ವಿಷಯ? ಅನಂತ್ ಅವರು ಹಳ್ಳಿಗೆ ಹೋಗಿದ್ರಲ್ವ, ನಾನು ಅವ್ರಿಗೆ ಫೋನಿಗೆ ಟ್ರೈ ಮಾಡಿದೆ, ಅಟೆಂಡ್ ಮಾಡ್ತಾ ಇಲ್ಲ. ವಾಪಸ್ ಏನಾದ್ರು ಬಂದಿದ್ದಾರಾ? ಅವ್ರು ಎಲ್ಲೂ ಹೋಗೇ ಇಲ್ಲ. ಆ್ಯಕ್ಚುಲಿ ನಾವು ಹೊರಗಡೆ ಹೋಗಬೇಕು ಅಂತಲೇ ಇದ್ವಿ, ಬಟ್ ಕಾರ್ ಕೆಟ್ಟೋಯ್ತು ಅಂತ ಎಲ್ಲೂ ಹೋಗೋಕ್ಕಾಗಿಲ್ಲ. ಬುದ್ಧಿ ಇದೆಯಾ ಅವ್ರಿಗೆ? ಅಲ್ಲ, ಹೋಗದೆ ಇರೋದಕ್ಕೆ ಕಾರು ಕೂಡ ಒಂದು ಕಾರಣನ. ಅನಂತ್ ಬಾವ ಯಾಕೆ ಹೀಗೆ ಮಾಡ್ತಿದ್ದಾರೆ? ಅಲ್ಲ, ಇಷ್ಟೊಂದು ತಾತ್ಸಾರನ? ಇಲ್ಲ, ವಿನೋ ಅವ್ರನ್ನ ಕರಿ, ನಾನು ಮಾತಾಡಲೇಬೇಕೀಗ ಅವ್ರ ಜೊತೆ. ವಿದ್ಯಾ, ಕೂತ್ಕೋ, ನೀನು ತಿಂಡಿ ತಿನ್ನು. ಪರವಾಗಿಲ್ಲ ಅಜ್ಜಿ, ವಿನೋ ಅವ್ರು ಬರಲಿ, ಆಮೇಲೆ ತಿಂತೀನಿ. ನೋಡಿದ್ರ ಅಳಿಯದ್ರೆ, ಒಳಗೊಳಗೆ ಗಡ್ಡನಲ್ಲಿ ಎಷ್ಟು ಪ್ರೀತಿ ಮಾಡ್ತಾಳೆ, ಹೊರಗಡೆ ಮಾತ್ರ ಏನೋ ದೂರ ಇದ್ದೀನೇನೋ ಅನ್ನೋ ಹಾಗೆ ನೋಡ್ಕೊಳ್ತಾಳೆ. ನನಗಂತೂ ಸೈಟ್ ರಿಜಿಸ್ಟ್ರೇಷನ್ ಆದಷ್ಟೇ ಖುಷಿಯಾಗೋಯ್ತು ಅತ್ತಮ್ಮ. ಅಯ್ಯೋ, ಆ ಥರ ಏನೂ ಇಲ್ಲ, ನೀವು ಸುಮ್ಮನೆ ಏನೇನೋ ಅನ್ಕೋಬೇಡಿ. ಏನೋ ಒಟ್ಟಿನಲ್ಲಿ ಯಾರು ಕೆಟ್ಟ ಕಣ್ಣು ಇವರಿಬ್ಬರ ಮೇಲೆ ಬೀಳದೆ ಇದ್ರೆ ಸಾಕು. ಕೆಟ್ಟ ಕಣ್ಣು ಆಗಲೇ ಬಿದ್ದಾಗಿದೆ ಅತ್ತಮ್ಮ. ಏನು ಅಳಿಯಂದ್ರೆ ಹೀಗೆ ಹೇಳ್ತಾ ಇದ್ದೀರಾ? ಸೈಟ್ ಮೇಲೆ ಕಣ್ಣು ಬಿದ್ದಾಗಿದೆ, ಇನ್ಯಾವ ಲಿಟಿಗೇಷನ್ ಆಗ್ದಲ್ಲೇ ಇದ್ರೆ ಸಾಕು. ಸರಿ, ಎಲ್ಲರೂ ತಿಂಡಿ ತಿನ್ನಿ. ಅವರು ನನ್ನ ಹೊಸ ಕಂಪನಿ ವಿಷಯಕ್ಕೆ ಹೊರಗಡೆ ಹೋಗಿದ್ದಾರೆ. ಇವಾಗ ಫೋನು ಸಿಗೋದು ಕಷ್ಟನೇ. ಅಷ್ಟೊಂದು ಇಂಪಾರ್ಟೆಂಟ್ ವಿಷಯನ ನಿನಗೂ ಅವತ್ತು ಹೇಳಬೇಕು ಅಂತ ಹೇಳಿದ್ನಲ್ಲ ವಿನು. ಆದರೆ ಅವತ್ತು ಯಾರೋ ಆಡಿದ ನಾಟಕದಿಂದ ನಿನಗೆ ಹೇಳೋದಕ್ಕಾಗಲಿಲ್ಲ. ಅನಂತ ಭಾವನ್ಗೆ ಸತ್ಯ ಗೊತ್ತಾಗಲೇಬೇಕಿತ್ತು. ಆದರೆ ಅವರು ನನ್ನ ಮೇಲೆ ನಂಬಿಕೆ ಇಲ್ದಲೇ ಈ ಥರ ಆಡ್ತಿದ್ದಾರೆ ಅನಿಸುತ್ತೆ. ಇನ್ನು ನಾನು ಸುಮ್ಮನೆ ಇದ್ರೆ ಆಗೋದಿಲ್ಲ. ವಿನು, ನೀನು ವಿದ್ಯಾ ಇಬ್ಬರು ಹೊರಗಡೆ ನನ್ನ ಜೊತೆ ಬನ್ನಿ. ಜಯರಾಮ್ ಅವರೇ, ಏನಾಗಿದೆ ನಿಮಗೆ? ಸತ್ಯ ಹೇಳ್ತೀನಿ ಅಂತೀರಾ, ಬಟ್ ಸುಳ್ಳು ಹೇಳೋರ್ ಥರ ಬಿಹೇವ್ ಮಾಡ್ತಿದ್ದೀರಾ. ಏನು ವಿಷಯ ಅಂತ ಒಳಗಡೆ ಕೂತು ಮಾತಾಡೋಣ ಬನ್ನಿ. ಇಲ್ಲ, ಆ ಥರ ಮಾಡೋದಕ್ಕಾಗೋದಿಲ್ಲ. ನೀವು ನಂಬಿದ್ರೂ ನನ್ನನ್ನು ನಂಬದಲ್ಲೇ ಇರೋವಂಥ ಜನ ನಿಮ್ಮ ಮನೆ ಒಳಗಡೆ ಇದ್ದಾರೆ. ಅದಕ್ಕೆ ನೀನು ವಿದ್ಯಾ ಹೊರಗಡೆ ನನ್ನ ಜೊತೆ ಬನ್ನಿ. ನಿಮಗೆ ಸತ್ಯ ಗೊತ್ತಾದ್ರೆ ನನಗೆ ಅಷ್ಟೇ ಸಾಕು. ನಿಮಗೆ ಶೂಟ್ ಆಯ್ತಲ್ವಾ, ಅದನ್ನು ಯಾರು ಮಾಡಿದ್ದು? ನನಗೆ ಗೊತ್ತಾಗಬಾರ್ದು ಅಂತ ಅವ್ರ್ಯಾಕೆ ಹಾಗೆ ಮಾಡಿದ್ರು? ಯಾರು ಅಂತ ಗೊತ್ತಾದರೆ ನಿನ್ನ ಕಿವಿನ ನೀನೇ ನಂಬೋದಿಲ್ಲ.
ಯಾರು ಗೊತ್ತಾ ವಿನೋ? ಇಡ್ಲಿ ತುಂಬ ಚೆನ್ನಾಗಿತ್ತು. ಏನು ನಡೆಸ್ತಿದ್ಯಾ ವಿದ್ಯಾ? ಏನರ ಬಗ್ಗೆ ಮಾತಾಡ್ತಿದ್ಯಾ ರಕ್ಷಾ? ವಿನು ಜೊತೆ ನೀನು ಹೊರಗಡೆ ಹೋಗೋ ಆಸೆ ಇಟ್ಕೊಂಡಿದ್ಯಾ? ನಾನೇನು ಆಸೆ ಇಟ್ಕೊಂಡಿಲ್ಲ. ಅವರೇ ಕರ್ಕೊಂಡು ಹೋಗ್ತೀನಿ ಅಂತ ಬಲವಂತ ಮಾಡ್ತಾ ಇದ್ದಾರೆ, ಅದಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇ. ನೀನು ಹೋಗಬೇಡ. ಯಾಕೆ? ನಾನು ಹಾಗೆಲ್ಲ ಮಾಡೋಕ್ಕಾಗಲ್ಲ ರಕ್ಷಾ. ವಿನೋರ್ ಮಾತನ್ನ ನಾನು ಮೀರಲ್ಲ, ನಾನು ಹೋಗೇ ಹೋಗ್ತೀನಿ. ನನ್ನ ಮುಂದೆನೆ ಅವನ ಜೊತೆ ಹೋಗ್ತೀನಿ ಅನ್ನೋ ಅಷ್ಟು ಧೈರ್ಯ ಬಂತ ನಿನಗೆ? ಇದಕ್ಕೆ ಧೈರ್ಯ ಎಲ್ಲ ಬೇಕಾಗಿಲ್ಲ ರಕ್ಷಾ. ಬಾಯಲ್ಲಿ ನನಗೆ ಗಂಟ್ಲಲ್ಲಿ ಧ್ವನಿ ಇದ್ರೆ ಸಾಕು ಅನ್ಸುತ್ತೆ. ಏನೇ ಅಂದೆ? ರಕ್ಷಾ, ನೀನೇ ತಪ್ಪು ಮಾಡ್ತಿರ್ಬೇಕಾದ್ರೆ ಕೈ ಎತ್ತೋ ಅಧಿಕಾರ ನಿನಗಿಲ್ಲ. ವಿನು ಅವರು ಬೇರೆ ಯಾರನ್ನೂ ಪ್ರೀತಿಸ್ತಾ ಇದ್ದಾರೆ. ಅವ್ರನ್ನ ತೋರ್ಸೋದಕ್ಕೆ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ನೀನು ಯಾಕೆ ಇಷ್ಟೊಂದೆಲ್ಲ ನಸನಸ ಮಾಡ್ತಾ ಇದೆಯಾ? ಅವರಿಬ್ಬರು ಮಧ್ಯ ಬರಬೇಡ ನೀನು. ವಿನು ಪ್ರೀತಿಸ್ತಾರ ಹುಡುಗಿ ಯಾರು ಅಂತ ನಿಂಗೆ ಗೊತ್ತಾ? ನನಗೆ ಗೊತ್ತಿಲ್ಲ, ನನಗದು ಬೇಕಾಗೂ ಇಲ್ಲ. ಆದರೆ ನನ್ನ ಮನಸ್ಸು ಯಾಕೋ ಅವ್ರಿಗೆ ಸೋತೋಗ್ತದೆ. ಅದನ್ನು ನಾನು ಕಂಟ್ರೋಲಿಗೆ ತಗೊಳ್ತೀನಿ. ವಿನು ಅವರು ನಿನ್ನೋರಲ್ಲ ರಕ್ಷಾ. ಅವ್ರಿಗೆ ಕೆಟ್ಟದ್ದು ಮಾಡೋದ್ರ ಬಗ್ಗೆ ನೀನು ಯೋಚನೆ ಮಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ನಾನು ತೊಂದರೆ ಕೊಟ್ಟೇ ಕೊಡ್ತೀನಿ. ವಾಟರ್ ಬಲ್ ಬಿದ್ದಿರುತ್ತಲ್ಲ ಬಟ್ಟೆ, ಹಾಗೆ ಬಿದ್ದಿರ್ಬೇಕು ಅವನು. ಕೈಯೋ ಕಾಲೋ ಮುರಿದು ಅವನನ್ನ ಒಂದು ರೂಮಲ್ಲಿ ಕಟ್ಟಾಕ್ತೀನಿ. ಅದೇನೇ ಮಾಡ್ತೀಯ ನೀನು?